ಇನ್ನು ಮಂಗಳೂರಿನ ಎಡಪದವಿನಲ್ಲಿ ಮನೆಗೆ ಜಲ ದಿಗ್ಬಂಧನ. ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಆದಂತಹ ಅವಾಂತರ ಇದು. ಎಡಪದವು ಶ್ರೀನಿವಾಸ್ ಭಟ್ ಎಂಬುವವರ ಮನೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗಿದೆ. ಜಲ ದಿಗ್ಬಂಧನ ಆಗಿದೆ. ಮನೆ ಸುತ್ತ ನೀರು ನಿಂತಿರೋದ್ರಿಂದ ಮನೆಯ ಮಂದಿ ಹೊರಬರೋದಿಕ್ಕೆ ಪರದಾಡ್ತಾ ಇದ್ದಾರೆ. ನೀರು ಹರಿದು ಹೋಗಲು ವ್ಯವಸ್ಥೆನೇ ಇಲ್ಲ. ವ್ಯವಸ್ಥೆ ಇಲ್ಲದೆ ಈ ಅವಾಂತರ. ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಕಾಮಗಾರಿಯ ಅವಾಂತರದಿಂದ ಜನ ಈಗ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನೀರು ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಮಂಗಳೂರಿನ ಎಡಪದವಿನಲ್ಲಿ ಮನೆ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ. ಜಲ ದಿಗ್ಬಂಧನ ಆಗಿದೆ. ಜನ ಹೊರಗಡೆ ಬರೋದಕ್ಕೆ ಪರದಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.